ಮೈಸೂರಿನಲ್ಲಿ ನೂತನವಾಗಿ ಆರಂಭಗೊಂಡ ಮೈಸೂರು ಬೇಕಿಂಗ್ ಕೋ ಔಟ್ಲೆಟ್. ಮೈಸೂರಿನ ಸರಸ್ವತಿಪುರಂನಲ್ಲಿ ಆರಂಭಗೊಂಡ ಮೈಸೂರು ಬೇಕಿಂಗ್ ಕೋ ಔಟ್ಲೆಟ್ ಉದ್ಘಾಟನೆಗೊಂಡಿತು. ಇತ್ತೀಚಿನ ದಿನದಲ್ಲಿ ಕ್ವಾಲಿಟಿ ವಿಚಾರವಾಗಿ ರಾಜಿಯಾಗದೆ ಬಹುತೇಕ ಆಹಾರ ಪದಾರ್ಥಗಳ ಉತ್ಪಾದಕರು ರುಚಿ ಶುಚಿ ತಿನಿಸುಗಳನ್ನು ಗ್ರಾಹಕರಿಗೆ ನೀಡುತ್ತಿದ್ದಾರೆ. ಅದೇ ಸಾಲಿಗೆ ಮೈಸೂರಿನ ಸರಸ್ವತಿಪುರಂನಲ್ಲಿ ಆರಂಭಗೊಂಡ ಮೈಸೂರು ಬೇಕಿಂಗ್ ಕೋ ಕೂಡ ಸೇರಲಿದೆ. ಮೋಕ್ಷಾ ಶರ್ಮಾ, ಅಭಿಲಾಷ್, ಸಂಜಯ್, ದಿನೇಶ್ ಅವರ ತಂಡ ನೂತನ ಪ್ರಯತ್ನದೊಂದಿಗೆ ಸಾಕಷ್ಟು ಬಗೆಯ ಬೇಕರಿ ತಿನಿಸುಗಳನ್ನು ಗ್ರಾಹಕರಿಗೆ ನೀಡುವ ನಿಟ್ಟಿನಲ್ಲಿ ತಾವೇ ಸ್ವತಃ ತಯಾರಿಸಿ ನೀಡುವ ಪ್ರಯತ್ನ ಮಾಡುತ್ತಿದ್ದಾರೆ. ವಿದೇಶದಲ್ಲಿ ಇದೇ ವಿಚಾರವಾಗಿ ವ್ಯಾಸಂಗ ಮಾಡಿ ಬಂದಿರುವ ಮೋಕ್ಷಾ ಅವರು ಬಗೆ ಬಗೆಯ ತಿನಿಸುಗಳನ್ನು ಮಾಡುವ ಪರಿಣಿತಿ ಹೊಂದಿದ್ದಾರೆ. ಇಲ್ಲಿ 30 ರೂಪಾಯಿಯಿಂದ ಪ್ರಾರಂಭವಾಗಿ 2,500ವರೆಗಿನ ಬಗೆಯ ಬೇಕರಿ ತಿನಿಸುಗಳು ಲಭ್ಯವಿವೆ. ಎಲ್ಲ ವರ್ಗದ ಜನರು ಇದರ ಪ್ರಯೋಜನ ಪಡೆದುಕೊಳ್ಳಬಹುದು. ಯಾವುದೇ ಆಡಂಬರವಿಲ್ಲದೆ ಸರಳವಾಗಿ ಕುಟುಂಬದ ಹಿರಿಯರಿಂದಲೇ ನೂತನ ಮಳಿಗೆ ಉದ್ಘಾಟನೆ ನೆರವೇರಿಸಿದ ಮೋಕ್ಷಾ ಮತ್ತು ತಂಡಕ್ಕೆ ನೆರೆದಿದ್ದವರು ಶುಭ ಕೋರಿದರು. ಬೇಕಾ, ಅಥೆಂಟಿಕ್ ಬೇಕಾ, ಫ್ರೆಂಚ್ ಸ್ಟೈಲ್ ಬೇಕಾ, ಎಲ್ಲ ಇದೆ. ಎವ್ರಿಥಿಂಗ್ ಅಂಡರ್ ಒನ್ ರೂಫ್ ಸರ್. ಎಸ್. ಓಕೆ, ನಮಸ್ಕಾರ. ಮೈಸೂರು, ನನ್ನ ಹೆಸರು ಮೋಕ್ಷಾ ಅಂತ. ದಿಸ್ ಕಂಪನಿ ಈಸ್ ಕಾಲ್ಡ್ ಮೈಸೂರು ಬೇಕಿಂಗ್ ಕಂಪನಿ. This is a humble invitation for everybody in Mysore, as we've opened our first outlet in Saraswatipuram, and we've opened as this is almost like a bakery supermarket. You get everything from the lowest ranging products to the most expensive products. So I invite everybody to come and try our traditional authentic desserts and savories. Most welcome, Mysuru. ಸರ್, ನಮಗೆ ಈ ಜಾಗ, there's a lot of public activity here, and there is too many colleges, schools, all of that, ಮತ್ತು ಆಫೀಸಸ್, ಬ್ಯಾಂಕ್ಸ್ ಎಲ್ಲ ಇದೆ. ಇಲ್ಲಿ ನಾವು ಅಂದ್ಕೊಂಡ್ವಿ 3-4 ಸತಿ ಹೋಗಾದ್ಮೇಲೆ we realized that there is not a proper place for the students to eat, for the bank people to sit down and rest and relax. ಅದಕ್ಕೆ ಈ ಜಾಗ ಮಾಡಿದ್ದೀವಿ. ಸರ್, ಮುಂಚೆ ನಾವು ಒಂದು ಒಳ್ಳೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಬೇರೆ ಕಡೆ ಹೋಗಬೇಕಿತ್ತು, ಇಲ್ಲ ಒಳ್ಳೆ ಬೇಕ್ರಿ ಫುಡ್ ಬೇಕು ಅಂದರೆ ಒಂದು ಕಡೆ ಹೋಗಬೇಕಿತ್ತು. ಇವಾಗ ಒಂದು ಪಫ್ಫು, ಮನೆಗೆ ಏನಾರು ಪಫ್ ತೊಗೊಬರ್ಬೇಕು ಸಂಜೆ ಅಂತ ಹೇಳಿದ್ರೆ ಅಲ್ಲಿಗೆ ಒಂದು ಕಡೆ ಹೋಗಬೇಕಿತ್ತು. ಸೊ ನಮಗೇನು ಐಡಿಯಾ ಬಂತು ಅಂತ ಹೇಳಿದ್ರೆ ಎಲ್ಲನೂ ಒಂದೇ ಥರ. ಇವಾಗ ಸೂಪರ್ ಮಾರ್ಕೆಟ್ ನೋಡಿದ್ದೀವಿ, ಆದರೆ ಬೇಕ್ರಿ ಸೂಪರ್ ಮಾರ್ಕೆಟ್ ನಾವು ನೋಡಿರಲಿಲ್ಲ. ಸೊ ಆ ಒಂದು ಕಾನ್ಸೆಪ್ಟಲ್ಲಿ ಬಂದು, ಸೊ ಇಲ್ಲಿ ನಿಮಗೆ 30 ರೂಪೀಸ್ ಕೇಕಿಂದ ಹಿಡಿದು ನಿಮಗೆ 2,000-3,000 ರೂಪೀಸ್ ವರ್ತ್ ಕೇಕ್ ತನಕನೂ ಸಿಗುತ್ತೆ. ಪಫ್ ಆಗಿರ್ಬೋದು, ಆಮೇಲಿಂದ ಮಾಮೂಲಿ ಒಂದು ಅಯ್ಯಂಗಾರ್ ಬೇಕರಿಯಲ್ಲಿ ಏನು ಸಿಗುತ್ತೆ ಅದು ಆ ಥರ ಇಂದ ಹಿಡಿದು ಒಂದು ಸ್ಟ್ಯಾಂಡರ್ಡ್ ಬೇಕರಿಯಲ್ಲಿ ಏನು ಸಿಗುತ್ತೆ ಅದನ್ನೆಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ವಿತ್ ದ ಬೆಸ್ಟ್ ಕ್ವಾಲಿಟಿ. ನಮ್ಮದು ಮೇನ್ ಇಂಗ್ರೀಡಿಯೆಂಟ್ ಇಸ್ ದ ಕ್ವಾಲಿಟಿ. ಇವಾಗ ಏನಕ್ಕಂದರೆ ನಮ್ಮ ಮನೇಲೂ ಏನಿದೆ ಅಂತ ಹೇಳಿದ್ರೆ ಒಂದು 10 ರೂಪಾಯಿ ಜಾಸ್ತಿ ಆದ್ರೂ ಒಳ್ಳೆ ಕಡೆಯಿಂದ ತೊಗೊಂಡು ಬಂದು ತಿನ್ನಬೇಕು ಅಂತ ಇದೆ. ಮತ್ತು ಇವಾಗೆಲ್ಲ ಪ್ರಿಸರ್ವೇಟಿವ್ ಮತ್ತು ಅಡಿಟಿವ್ಸ್ ಎಲ್ಲ ಆ್ಯಡ್ ಮಾಡ್ತಾರೆ. ಸೊ ಅದನ್ನೇನು ಮಾಡದೆ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡೋಣ. ಎಲ್ಲನೂ ನೀವೇ ತಯಾರಿಸೋದು? ಹೌದು ಸರ್, ಇವರು ಶೆಫ್ ಇವರು ಎಲ್ಲನೂ ಇಲ್ಲೇ ತಯಾರಿಸ್ತಾರೆ. ಒಂದು 50ಕ್ಕಿಂತ ಹೆಚ್ಚು ಬಿಸ್ಕೆಟ್ಸ್ಗಳ ನೋಡಿದೆ. ಹೌದು. ಅದು ಏನು ವಿಷಯ?
ಸರ್ ಎಲ್ಲನೂ ಏನೇನು ಬಿಸ್ಕೆಟ್ಸ್ ಇದೆ ಇವಾಗ ರೋಸ್ಟೆಡ್ ಕ್ಯಾಶ್ಯೂ ಇರ್ಬೋದು, ಚಾಕೋ ಚಿಪ್ ಕುಕ್ಕಿ ಇರ್ಬೋದು, ಈ ಥರ ಲೈಕ್ ನಮ್ಮದು ಬೆಟರ್ ಬಿಸ್ಕೆಟ್, ಬೆಣ್ಣೆ ಬಿಸ್ಕೆಟಿಂದ ಹಿಡಿದು ರೋಸ್ಟೆಡ್ ಕ್ಯಾಶ್ಯೂಸ್ ಆ ಥರ ಒಳ್ಳೆ ಎಲ್ಲ ಕ್ವಾಲಿಟೀಸು ಇದೆ ನಮ್ಮ ಹತ್ರ. ಅಂದರೆ ಶಾಪ್ ನೋಡ್ತಿದ್ದಾಗೇ ತುಂಬ ಕಾಸ್ಟ್ಲಿ ಏನೋ ಇಲ್ಲಿ ಯಾಕೆ ಹೋಗಬೇಕು ಅಂತ ಸರ್, ಸಾಮಾನ್ಯ ಜನನೂ ಯೋಚನೆ ಮಾಡ್ತಾರೆ. ಸೊ ಅದಕ್ಕೆ ಕಾಸ್ಟ್ಲಿ ಅಂತ ಏನಿಲ್ಲ ಸರ್, ನೀವು ಏನು ಪದಾರ್ಥ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಬೆಲೆ ಕೊಡೋ ಥರ ಇದೆ. ತುಂಬ ಕಾಸ್ಟ್ಲಿ ಥರ ಬೇರೆಯವ್ರ ಥರ ಇಟ್ಟು ಆ ಥರ ಎಲ್ಲ ಏನಿಲ್ಲ. ಯಾಕಂದರೆ ನಾವು ಒಂದು ಮಿಡಲ್ ಕ್ಲಾಸಿಂದಾನೇ ಬಂದಿರೋದು, ಹಾಗಾಗಿ ಎಲ್ಲರೂ ಅಫೋರ್ಡ್ ಮಾಡೋ ಥರ ಒಂದು ಪ್ರೈಸಿಂಗ್ ಮಾಡಿದ್ದೀವಿ. 30 ರೂಪಾಯಿಂದ ಇಟ್ಕೊಂಡ್ಬಿಟ್ಟು ಎಲ್ಲ ಇದೆ ಸರ್. ಎಲ್ಲ ಇದೆ. ಆಚೆಯಿಂದ ಜನಕ್ಕೆ ನೋಡಿದ್ರೆ ಇದು ಸಿಕ್ಕಾಬಟ್ಟೆ ಲಕ್ಸುರಿಯಾಗಿ ಮಾಡಿದ್ದಾರೆ, ಕಾಸ್ಟ್ಲಿ ಅಂತ ಅನ್ಕೋತಾರೆ. ಆದರೆ ಜನ ಒಂದ್ಸಲಿ ಒಳಗಡೆ ಬಂದು ನೋಡಿದ ಮೇಲೆ ಗೊತ್ತಾಗುತ್ತೆ ಇದು ಸಾಮಾನ್ಯ ಜನಗಳು ಇದನ್ನು ತಗೋಬೋದು ಅಂತ. ಅವ್ರಿಗೆ ಆಂಬಿಯನ್ಸ್ ಕೊಡೋಕ್ಕೆ ಸರ್ ಇದು ಟ್ರೈ ಮಾಡಿ.